ಹಲೋ ಫ್ಯಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಲೇಜ್ಗೆ ಹೋಗ್ಬೇಕು. ಇವತ್ತು ಮುಂಚೆ ಹೋಗ್ತಾ ಇದೀವಿ ಒಂದು ಸ್ವಲ್ಪ. ಮುಂಚೆ ಅಂದ್ರೆ 10 ಗಂಟೆ ಆಯಿತು. ಬೆಳಿಗ್ಗೆ ಮೂಡ್ ಆಫ್ ಗೈಸ್. ಹೊಸ ಶರ್ಟ್ ಸೂಟ್ ಹಾಕ್ಬಿಟ್ಟೆ ಐರನ್ ಮಾಡಕ್ ಹೋಗಿ. ಸಾವುಕಾರ ಕರ್ಮ. ಲೆಕ್ಕ ಇಲ್ಲ ಶರ್ಟ್ಗಳಿಗೆಲ್ಲ. ಸುಟ್ಟು ಬಿದ್ದೋಯ್ತು ಗೈಸ್, ಬೇಜಾರಾಗೋಯ್ತು. ಪ್ರಿಂಟೆಡ್ ಶರ್ಟ್ ಒಂದೇ ಇದ್ದಿದ್ದು ನನ್ನ ಹತ್ರ, ಅದು ಹೊಸದು. ಯಾರ ಕಣ್ಣಾಕ್ಬಿಟ್ಟವ್ರೆ ಗೈಸ್. ನಾವು ವಿಘ್ನೇಶ್ ಅಂತ. ಏನಾದ್ರು ಪೋರ್ಟ್ರೇಟ್ ರಿಯಲಿಸ್ಟಿಕ್ ಆ ಥರದ್ದು ಏನಾದ್ರು ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಹಾಕ್ತೀನಿ ಬೇಕಾದ್ರೆ. ನಿಮ್ಮ ಪ್ರೊಫೈಲ್ನೇ ಮೆನ್ಷನ್ ಮಾಡ್ಬಿಡ್ತೀನಿ, ನೋಡ್ಕೊಬಿಡಿ. ಟೀ ಆಯ್ತಾ ಇವಾಗ? ಗಾಯ್ಸ್, ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯಂ ಕೆಫೆ ಆ್ಯಸ್ ಯೂಸಲ್. ಅದೇ ಕತೆ. ಓಪನ್ ಉಂಟಾ? ಓಪನ್ ಉಂಟನ್ಸತ್ತೆ. ಇದೇ ನೋಡಿ ಗೈಸ್, ಡಿಸಿ ಆಫೀಸ್. ಇಲ್ಲೇ ಸುತ್ತಮುತ್ತ ಓಡಾಡ್ತಿರ್ತೀವಿ ನಾವಂತ. ಡಿಸಿ ಆಫೀಸು, ಅದ್ರ ಹಿಂದ್ಗಡೆ ಕಾಲೇಜು, ಈ ಕಡೆ ನಮ್ಮ ರೂಮ್, ಆ ಕಡೆ ಆನಂದ ಅಂಗಡಿ, ಕುಂಭಕೋಣ ಟಾಯ್ಲೆಟ್, ಕುಂಭಕೋಣ ಇದೆ. ಓಪನ್ ಇಲ್ಲ, ಬರಲೇ ಇಲ್ಲ ನಮಗೆ ಸತ್ತಲ್ಲ. ನೋಡಿ ಗೈಸ್, ವೆಜ್ ಅವ್ರ ಪರಿಸ್ಥಿತಿ. ಇರೋದೊಂದು ವೆಜ್ ಅಂಗಡಿ, ಅದು ಅದೇ ಬಂದಿಲ್ಲ. ಫುಡ್ ಸ್ಟ್ರೀಟ್ ಕಡೆ ನಮ್ಮ ಪಯಣ, ಮತ್ತದೇ ದಾರಿ. ಹಣ್ಣು ಗಿಣ್ಣು ತಿಂದಿರೋರು ಬದುಕ್ಲಿಕ್ಕಿತ್ತೇನೆ. ಮೈಸೂರಲ್ಲಿ ಅನ್ನೋದಕ್ಕಿಂತ ಸಿದ್ಧಾರ್ಥ ಲೇಔಟ್ ನಮ್ಮ ಏರಿಯಾದಲ್ಲಿ ಫುಡ್ಗೆ ಏನು ಚೆನ್ನಾಗಿಲ್ಲ ಗೈಸ್. ವೆಜ್ ಅವರಿಗಂತೂ ಏನೂ ಇಲ್ಲ, ವೆಜ್ ಅವರಿಗಂತೂ ಕೇಳಂಗೇ ಇಲ್ಲ. ಇವ್ರು ಚಿಕನ್ ಅವರು ತಿನ್ಬೋದು, ನಾವು ತಿನ್ನಂಗಿಲ್ಲ. ಏನೂ ಇಲ್ಲ ಗೈಸ್. ಈ ಕಡೆ ಫುಲ್ ಬೇರೆ ಎಲ್ಲ ಉಂಟು, ಇಲ್ಲಿ ಬೇಕಾದ್ದೇ ಇಲ್ಲ. ಬೇರೆ ಯಾವುದೂ ಇಲ್ಲ ಅಂದರೆ ಬೇಕಾದದ್ದು ಇಲ್ಲ. ಅಂದರೆ ಮಾರ್ಟ್ ಗಿರ್ಟ್ ಎಲ್ಲ ಉಂಟು, ಅದಲ್ಲ. ಅದ್ರ ಬದಲು ಒಂದು ಹೋಟೆಲ್ ಗಿಟಲ್ ಇಟ್ಟರೆ ಇಡ್ಬೋದು ಅಫೋರ್ಡೆಬಲ್ ಪ್ರೈಸಿಗೆ. ಇಲ್ಲಿ ಬರೀ ಇದಾಯಿತು. ಈಗ ಒಂದು ಫುಡ್ಗೆ ನಾವು ಆ ತುದಿಗೆ ನಡಿಬೇಕು. ಇವ್ರ ಮನಸ್ಸಲ್ಲಿ ಇವ್ರು ಡೈಲಿ ಹೊರಗಡೆ ತಿಂತಾರಲ್ಲ ಅಂತ. ಇಲ್ಲ, ಹಂಗೆಲ್ಲ ತಿಳ್ಕೊಂಬಿಡಿ. ನಾವು ಇವಾಗ ಸದ್ಯಕ್ಕೆ ಗ್ಯಾಸ್ ಇಲ್ಲ ರೂಮಲ್ಲಿ. ಅದು ಇದಾಗೈತೆ, ಏನದು ಬುಕ್ ಮಾಡೋಕೆ ಕೊಟ್ಟಿದ್ದೀವಿ. ಓನರ್ ಮನೇಲಿ ಬುಕ್ ಮಾಡೋ ಆಗಿಲ್ಲ ಅಂತೆ, ಇನ್ನೊಂದು 2 ದಿನ ಆಗತ್ತೆ ಅಂತ ಹೇಳಿದ್ದಾರೆ ಓನರ್. ಸೊ ವೇಟ್ ಮಾಡ್ತಾಯಿದ್ದೀವಿ. ಬಂದಮೇಲೆ ರೂಮಲ್ಲೇ ಅಡುಗೆ, ಅಲ್ಲಿ ತನಕ ಹೊರಗಡೆ ಫುಡ್ ಅಡ್ಜಸ್ಟ್ ಆಗಲ್ಲ ಗೈಸ್. ಹೊರಗಡೆ ಫುಡ್ ಅಡ್ಜಸ್ಟ್ ಆಗಲ್ಲ ಇಲ್ಲಿ ಗೈಸ್. ನಾವು ಊಟ ಮಾಡಿ ರೂಮ್ಗೆ ಹೊರಡ್ತೀವಿ. ಫೋನಲ್ಲಿ ಚಾರ್ಜ್ ಇಲ್ಲ,
ಜಾಸ್ತಿ ಲಾಗ್ ಮಾಡೋಕ್ಕಾಗಲ್ಲ. ಸೊ ಇವಾಗಲೇ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಗೈಸ್. ಬಾಯ್ ಬಾಯ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಗೈಸ್ ನೋಡಿ 2% ಚಾರ್ಜ್ ಐತೆ. ಅದಕ್ಕೆ ಊಟ ಆದಮೇಲೆ ಒಂದು ಸ್ವಲ್ಪ ಹಣ್ಣು ಗಿಣ್ಣು ತಗೊಂಡು ಇನ್ನು ನಾವು ಜಾಸ್ತಿ ಪಾರ್ಕಲ್ಲಿ ಬಂದು ಕೂತ್ಕೊಳ್ತೀವಿ ಗೈಸ್. ಈ ನೈಟಲ್ಲಿ ಏನೂ ಕಾಣಿಸಲ್ಲ ಅಂದ್ಕೊಳ್ತೀನಿ. ಪಾರ್ಕಲ್ಲಿ ಬಂದು ಕೂತ್ಕೊಂಡು ಹಣ್ಣು ಏನಾದರೂ ತಿಂತ ಏನಾದರೂ ಮಾತಾಡ್ತಾ ಇರ್ತೀವಿ. ಬೆಸ್ಟ್ ಪಾರ್ಕ್ ಇದು, ಪೀಸ್ಫುಲ್ ಆಗೈತೆ. ಈ ಕಡೆ ಏನೂ ಕಾಣಿಸಲ್ಲ ಈ ಕತ್ತಲೆಯಲ್ಲಿ. ದೆವ್ವ ಓಡಾಡೋ ಟೈಮಲ್ಲಿ ನಾವು ಬಂದಿದ್ದೀವಿ. ಯಾರು ಕಾಣ. ಓಕೆ 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 ಬಾಯ್, ಸ್ವಿಚ್ ಆಫ್ ಆಗುತ್ತೆ ಫೋನ್. ಏನು ಇವ್ರು ನಮ್ಮ ಸಮೋಸ ಅಣ್ಣ. ಹಾಯ್ ಅಣ್ಣ. ವಿಡಿಯೋ ಕಾಲ್ ಜಿಲೇಬಿ ಓ ಜಿಲೇಬಿ ತಿಂತೀರಾ? ಹಾಂ ಜಿಲೇಬಿ ಬೇಕು. ನಾವೀಗ ಒಂದು ವೇಯಲ್ಲಿ ಜಿಲೇಬಿ ತಗೋತಿದ್ದೀವಿ. ಅವ್ನು ಪೇ ಮಾಡ್ತಾನೆ. 20 ರೂಪಾಯಿ ಬೇಕು. ಹಾಂ 20 ರೂಪಾಯಿ ಕೊಡಿ. ಓ ಪ್ರಪಂಚ ಇಂಥವ್ರಿಂದನೇ ಹಾಳಾಗ್ತಿರೋದು ನೋಡಿ. ಇದು ಪೇ ಆಯ್ತು. ನಾವೀಗ ಊಟ ಆದ್ಮೇಲೆ ಏನಿಲ್ಲ, ಆ ಫ್ಲೇವರು ನಾಲಿಗೆಯಲ್ಲಿ ಇರಬಾರ್ದು ಅಂತ ಸ್ವೀಟ್ ತಗೊಂಡಿರೋದು ಅಷ್ಟೇ. ಅವನೇನೋ ಕೊಟ್ಟಿದ್ದಾಗ ಆಯ್ತು, ಒಂಚೂರು ಚೆನ್ನಾಗಿಲ್ಲ. ಎಗ್ ರೈಸ್ ಅಂತ ಕೊಟ್ಟಿದ್ದ, ಎಗ್ಗೇ ಇರಲಿಲ್ಲ. ನಾಳೆ ಹೋಗಿ ಕೇಳ್ತೀನಿ ಏನಂತ, ಇನ್ನೂ ಗೊತ್ತಿಲ್ಲ. ಈಗ ನಾವು ಕಾವಾ ರೋಡಲ್ಲಿ ಒಂದು ವಾಕ್ ಹೋಗಿ ಬರ್ತೀವಿ. ಇನ್ನೊಂದು ಹೇಳ್ತೀನಿ ಗಾಯ್ಸ್. ಏನು ಹೇಳ್ತಾವ್ರು? ಈ ರೋಡ್ ಚೆನ್ನಾಗಿ ನೋಡ್ಕೊಳ್ಳಿ. ಹೌದಪ್ಪ, ಇವ್ರು ಹೇಳಿದ್ಮೇಲೆ ಮುಗೀತು. ನೋಡ್ಕೊಳ್ಳೇಬೇಕು, ನೋಡ್ಕೊಬಿಡಿ. ಈ ಕಾಂಪೌಂಡ್ ಆ ಕಡೆ ಪಬ್ಲಿಕ್ ಟಾಯ್ಲೆಟ್ ಅಂತ ಉದ್ಘಾಟನೆ ಮಾಡಿದ್ದಾರೆ. ಅದನ್ನ ಯಾರು ಯೂಸ್ ಮಾಡಲ್ಲ, ಯೂಸ್ ಮಾಡಬಾರ್ದು ಅಂತ ಲಾಕ್ ಹಾಕಿಟ್ಟಿದ್ದಾರೆ. ಆಮೇಲೆ ಈ ಮರದ ಕೆಳಗೆ ಒಯ್ದಿದ್ದು ಚಿಕ್ಕವರು ಇರ್ಬೇಕಿದ್ರೆ ನೀನೆಲ್ಲ ಇಲ್ಲಿ ಬಂದಿದ್ಯಾ? ರೋಡಲ್ಲಿ ಹೋಗೋರು ಬರೋರೆಲ್ಲ ಈ ಕಾಂಪೌಂಡ್ ಪಬ್ಲಿಕ್ ಟಾಯ್ಲೆಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ಚೆನ್ನಾಗೈತೆ ಗೈಸಿದು. ಹೌದು. ಯಾವುದು ಟಾಪಿಕ್ ಚೇಂಜ್ ಮಾಡ್ಬೇಡ ನೀ. ಚಿಕ್ಕ ಚಿಕ್ಕದಲ್ಲೆಲ್ಲ ಅದು. ಹೌದು, ಅಸಹ್ಯ. ಜಿಲೇಬಿ ಕೊಡು. ಖಾಲಿ ಅಂತ ಇದನ್ನೇ ಅರ್ಧ ಕಚ್ಕೋಬಿಡಿ. ಎಂತ ಮನ್ಸರು. 20 ರೂಪಾಯಿ ಮತ್ತೇನು 1 kg ಕೊಟ್ಬಿಡ್ತಾನ ಅವನು. ಆದ್ರೂ ನಾವು ಒಂದೇ ಪೀಸ್ ತಗೊಂಡಿದ್ಮೇಲೆ ಅದು ಚಿಕ್ಕ ಪೀಸು. ನಾನು ಒಂದೇ ತಗೊಂಡಿದ್ದು, ಇದು ಒಂದೇ. ಇವನೇ ತಿಂದಿದ್ದು. ಆಲದ ಮರ ನೋಡ್ತೀರಾ? ಅಲ್ಲ ನಮ್ಮ ಕ್ಯಾಂಪಸ್ ಅಲ್ಲೇ ಇದು ಜರ್ಮನ್ ಕ್ಯಾಂಪಸ್. ಗೈಸ್, ಈ ಮರದ ಕೆಳಗಡೆ ನಮ್ಮ ತುಂಬಾ ಹಚ್ಚಗಳಿದೆ ಗೈಸ್. ಮೋಸ್ಟ್ ಹಾಂಟೆಡ್ ಏರಿಯಾ ಅಂದ್ರೆ ಇದೆ. ಇದೆ ಇದೆ ಇದೆ. ಇಲ್ಲಿ ಒಂದೇ ಒಂದು ಸ್ಟ್ರೀಟ್ ಲೈಟ್ ಇರಲ್ಲ. ಅಲ್ಲ ಹಾಕಿದ್ರು ಅದನ್ನ ಕಲ್ಲು ಹೊಡೆದು ಬ್ಲಾಸ್ಟ್ ಮಾಡಿಬಿಡ್ತಾರೆ. ನೋಡಿ, ಸೆಕ್ಯೂರಿಟಿ ಗಾರ್ಡ್ ಬಂದ್ರು. ಈ ಏರಿಯಾ ಎಷ್ಟೊತ್ತಿಗೆಲ್ಲ ಖರಾಬು. ನೋಡಿ ಗೈಸ್, ಏನೋ ಸೌಂಡ್ ಕೇಳ್ತಾ ಉಂಟು. ಬಾಯೆಲ್ಲರೂ ಸೌಂಡ್ ಮಾಡು ಸಾಕು. ಹಿಂದೆ ಮುಂದೆಲ್ಲ ಮಾಡ್ಬಿಟ್ಯಾ. ಯಾರು ಹೇಳಿದ್ರು? ನೋಡಿ ಗೈಸ್, ಡೋಗೇಶ್ ಬಾಯ್. ಡಾಗೇಶ್ ಬಾಯ್. ಡೋಗೇಶ್ ಬಾಯ್ कैसे हो आप? ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಕಡ್ಡಾಯ ಮಾಡಿಲ್ಲಣ್ಣ. ನೋಡಿ ಗೈ ಪಾಪ, ನಿಮಗ್ ಪಕ್ಕ ನರ್ಕಕ್ಕೆ ಹೋಗುದು ಮಿನರನ್. ನೀವು ಲಾಗ್ ಮಾಡ್ತಿದ್ದೀರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ನಿಮ್ಮ ಟೀಕೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗುವ ನಾಳೆ.